ಯಲಾಂಗದಲ್ಲಿ ಬಂದು ನಮ್ಗೆ ವಿರೋಧ ಮಾಡ್ಕೊಳಲ್ಲ. ಸಿಂಪ್ಟಮ್ ಗೊತ್ತಿರ್ಲಿ ನಿಮಗೆ. ನೆಕ್ಸ್ಟ್ MP ನಿಲ್ಬೇಕು ಅಂತಂದ್ರೆ ಯಲಾಂಗದಲ್ಲಿ ಇಡೀ ಬಿಜೆಪಿ ತಂಡವನ್ನ ವಿರೋಧ ಮಾಡ್ಕೊಂಡು ನೆಕ್ಸ್ಟ್ ಬರಕ್ ಆಗ್ತದಾ? ಸಿಂಪ್ಟಮ್ ಇಷ್ಟೇ. ನೆಕ್ಸ್ಟ್ ಅವ್ರೇನು ಅಂತಂದ್ರೆ MLA ಹೋಗ್ಬೇಡ. ನಾನೇನು ಹೇಳಿದಿನ? ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೊಟ್ರೆ ನಿಂತ್ಕೊಳ್ರಿ, ಯಲಾಂಗದಲ್ಲಿ ಕೊಟ್ರೆ ನಿಂತ್ಕೊಳ್ರಿ. ನಾವೇನ್ ಅಡ್ಡಿ ಮಾಡಲ್ಲ. ಹೈಕಮಾಂಡ್ ವಿರುದ್ಧ ನಾವು ಹೋಗೋದಿಲ್ಲ, ಕೇಳ್ತೀವಿ ನಾವು. ಬಿಜೆಪಿ ಆಂತರಿಕ ಜಗಳ ಇದೀಗ ಮುಗಿಲು ಮುಟ್ಟುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಶೀತಲ ಸಮರ ಇದೀಗ ಬೀದಿಗೆ ಬಂದಿದ್ದು ಒಬ್ಬರಿಗೊಬ್ಬರು ಸವಾಲು ಹಾಕುವ ಹಂತ ಮುಟ್ಟಿದೆ. ಇದು ಎಲ್ಲಿಗೆ ಮುಟ್ಟಲಿದೆ ಎಂಬ ಕುತೂಹಲ ತೀವ್ರವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಶಾಸಕ ವಿಶ್ವನಾಥ್ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಯಲಹಂಕದಲ್ಲಿ ಬಂದು ನನ್ನ ವಿರುದ್ಧ ಸ್ಪರ್ಧಿಸಿ ಎಂದು ಸವಾಲು ಹಾಕಿದರು. ಶಾಸಕ SR ವಿಶ್ವನಾಥ್ ಮಾತನಾಡಿ, ಯಲಹಂಕದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಿಸಲು ಮುಂದಾಗಿರುವುದನ್ನು ರಾಜಕೀಯ ಪ್ರೇರಿತ ಕ್ರಮ ಎಂದು ಟೀಕಿಸಿದರು. 10,000 ಜನರೊಂದಿಗೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳುತ್ತಿರುವ ಸುಧಾಕರ್ ನಾಳೆ ಎಷ್ಟು ಜನರನ್ನು ಸೇರಿಸುತ್ತಾರೆ ಎಂಬುದನ್ನು ಎಲ್ಲರೂ ನೋಡಲಿ ಎಂದು ವ್ಯಂಗ್ಯವಾಡಿದರು. ನಾವು ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿ ಆಚರಿಸುವುದಾಗಿ ಹೇಳಿ ಯಾರು ಹೆಚ್ಚು ಜನರನ್ನು ಸೇರಿಸುತ್ತಾರೆ ಎಂಬುದು ಗೊತ್ತಾಗಲಿದೆ ಎಂದರು. ಬೆಳೆ ಅಂತ ಹೇಳ್ತಾನೆ ಸರ್. ಯಾವತ್ತೂ ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟ್ ಮಾಡ್ಕೊಂಡು ಜನಸೇವೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಯುವಕ. ನಾನು ತಡೆಯಕ್ ಆಗ್ತದ ಅದ್ಲ ಕಡೆಗೆ. ಈಗ ಈ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದ್ ಕಡೆ ಇದು ಅಚಾನಕ್ ಆಗಿ ಬಂದಿಲ್ವೇ? ಅದಕ್ಕಿನ್ನ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗ್ಬಾರ್ದು? MLA ಯಾಕೆ ಆಗ್ಬಾರ್ದು? ಅವ್ರು ನೀವ್ ಯಾಕೆ ಆಗ್ಬಾರ್ದು? ನನ್ನ ಮಗ ಯಾಕೆ ಆಗ್ಬಾರ್ದು? ಅರ್ಹತೆ ಇತ್ತು ಅಂತಂದ್ರೆ ನನ್ನ ಮಗನಿಗೆ ಸೀಟ್ ಕೊಡ್ಲಿ ಅಂತ ಹೇಳಿ ನಾವು ವಿರೋಧ ಮಾಡಲ್ಲ. ಪಾರ್ಟಿ ಒಂದ್ಸರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದ್ರೆ ಪದೇ 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 ನಾನ್ ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ ಸಂಸದರಂಗೆ ಅಂದ್ರೆ ಮಾತಾಡಲ್ಲ. ಎಲ್ಲಿ ಏನ್ ಮಾಡ್ಬೇಕು, ಯಾರ ಹತ್ರ ಏನ್ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅದು ಮಾಡ್ತಾರೆ. ಇದು ಆಗ್ಬಾರ್ದು. ಯಾರು ಸರ್? ಸಂಸದರದು ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡ್ಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತ ಹೇಳಿ ಈ ಸತ್ಯಶೋಧನಾ ಸಮಿತಿ ಮಾಡ್ತಾರಲ್ಲ, ಆತರ ಮಾಡಿದ್ರೆ ಏನಾದ್ರು ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ರಾಜಕಾರಣವನ್ನ ಹೆಂಗ್ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೇದು. ನಮ್ಗೇನ್ ಅಷ್ಟೊಂದು ಬಹಳ ಅವ್ರ ಜೊತೆಲಿ ಏನ್ ಬಹಳ ಸಂಪರ್ಕ ಏನಿಲ್ಲ ನಮ್ಗೆಲ್ಲ ಕೂಡ. ಲೋಕಸಭಾ ಚುನಾವಣೆಯಲ್ಲಿ ನೀವು ಅವ್ರ ಪರವಾಗಿ ಕೆಲಸ ಮಾಡಿದ್ರೆ ಯಾಕೆ ಈ ತರ ಆಗ್ತಿದೆ? ಧರ್ಮಸ್ಥಳಕ್ಕೆ ಅವರು ಬಂದ್ಬಿಡ್ಲಿ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದ್ರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ವಿ, ನಾವಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಒಂದ್ಸರಿ ಅಮಿತ್ ಶಾಜಿ ಅವ್ರ ಹತ್ರ ಕುತ್ಕೊಂಡು ನಮ್ಮ ಮನೆ ಬಂದ್ ತಿಂಡಿ ಆದ್ಮೇಲೆ ನಾವೇನಾದ್ರೂ BJP ವೋಟ್ ಹಾಕ್ಬೇಡ್ರಿ ಅಂತ ಏನಾನ ಕೇಳಿದ್ರೆ ನಾನ್ ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಕ್ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂತಿರ್ತಾವ್ರೆ ಎಲ್ಲ ಕಡೆ. ನನ್ನ ಲೈಫ್ ಅಲ್ಲಿ ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರಲ್ಲ ನೀವು ಹೋಗ್ಬಾರ್ದು ಅಂತ ಹೇಳ್ದವನು ನಾನು. ಅಂತದ್ರಲ್ಲಿ ನಾನು ಯಾವತ್ತು ಸಣ್ಣ ಎಲೆಕ್ಷನ್ ಅಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡ್ರೆ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದ್ವಿ. JDS ಅಲಯನ್ಸ್ ಇರ್ಲಿಲ್ಲ, ಗೊತ್ತಿರ್ಲಿ. ಒಂದ್ 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದ್ರೆ ನಾವು ಲೀಡ್ ಕೊಟ್ಟಿದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದೀವಲ್ಲ. ಈಗ ನಾನೇನಾದ್ರು ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದ್ರೆ ಈಗ್ಲೇ ಹೇಳ್ರಿ. ನಾವು 100% ಈಗ್ಲಿಂದಾನೇ ಪ್ರಚಾರ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು MLA ಜೊತೆಲೆ MP ಎಲೆಕ್ಷನ್ ನಿನ್ ಕ್ಯಾನ್ವಾಸ್ ಮಾಡ್ತೀನಿ. ಯಲಹಂಕದಲ್ಲಿ ತಮ್ಮನ್ನು ಕಡೆಗಣಿಸಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜಿಸುವ ಅಗತ್ಯವೇನು ಎಂದು ಪ್ರಶ್ನಿಸಿದ ವಿಶ್ವನಾಥ್, ತಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನನ್ನನ್ನು ಕೆಣಕಿದರೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಯಕ್ರಮ ಮಾಡುತ್ತೇನೆ ಎಂದು ಹೇಳಿದ ಅವರು, ಯಲಹಂಕದಲ್ಲಿ ಬಂದು ನನ್ನ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಸಂಸದ ಸುಧಾಕರ್ಗೆ ನೇರ ಸವಾಲು ಹಾಕಿದರು. ಚಿಕ್ಕಬಳ್ಳಾಪುರದ ಜನ ಒಪ್ಪಿದರೆ ತಾವು ಕೂಡ ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನು ವಿಶ್ವನಾಥ್ ತಳ್ಳಿಹಾಕಿದರು. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಆರೋಪ ಸಾಬೀತುಪಡಿಸುವಂತೆ ಸುಧಾಕರ್ಗೆ ಸವಾಲು ಹಾಕಿದ ಅವರು,
ತಾವು ಬಿಜೆಪಿ ವಿರುದ್ಧ ಕೆಲಸ ಮಾಡಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಘೋಷಿಸಿದರು. ಆರಂಭದಲ್ಲಿ ಸುಧಾಕರ್ ಅಭ್ಯರ್ಥಿತ್ವಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ನಿಜವಾದರೂ ಅಮಿತ್ ಶಾ ಅವರೊಂದಿಗೆ ಮಾತುಕತೆ ಹಾಗೂ ಬಳಿಕ ಸುಧಾಕರ್ ತಮ್ಮ ಮನೆಗೆ ಬಂದ ನಂತರ ಯಾವುದೇ ವಿರೋಧ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಯಲಹಂಕದಲ್ಲಿ ಬಿಜೆಪಿ ಪಡೆದ 80,000 ಮತಗಳೇ ತಮ್ಮ ನಿಷ್ಠೆಗೆ ಸಾಕ್ಷಿ ಎಂದು ಹೇಳಿದರು.